ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅವನಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಬಾರ್ಡರ್ ಡಿಸೈನ್ ಹಾಕ್ತಾಯಿದ್ದೀನಿ. ಈ ಡಿಸೈನ್ಗೆ ಅರಳೆ ದಾರ ತೊಗೊಂಡಿದ್ದೀನಿ. ಹಾಗೆ ಬೀಡ್ಸ್ ಅಂತೂ ಯಾವುದು ಯೂಸ್ ಮಾಡಿಲ್ಲ. ಸೂಜಿ ಬಂದು 10 ನಂಬರ್ ತೊಗೊಂಡಿದ್ದೀನಿ. 11 ಬೇಕಾದರೂ ಯೂಸ್ ಮಾಡ್ಕೋಬೋದು. ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಸೀರೆಗೆ ಫಸ್ಟ್ ಲಾಕ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಟೈಟಾಗಿ ಲಾಕ್ ಆಗಲಿ ಅಂತ 2 ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸೂಜಿ ಮೇಲೆ 1 ಟೈಮ್ ದಾರ ತೊಗೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೂಜಿ ಮೇಲೆ 1 ಟೈಮ್ ದಾರ ತೊಗೋತಾ ಇದ್ದೀನಿ. ದಾರನ ತೊಗೊಂಡು ಸ್ವಲ್ಪ ವಿ ಶೇಪಲ್ಲಿ ಒಂದು 2 ಚೈನ್ ಅಷ್ಟು ಗ್ಯಾಪ್ ಇಡ್ತಾಯಿದ್ದೀನಿ. ಸೀರೆಗೆ ಡೈರೆಕ್ಟಾಗಿ ಬಂದು ಪಿಂಚ್ ಮಾಡಿ ಅಲ್ಲೊಂದು ದಾರನ ತೊಗೊತಾ ಇದ್ದೀನಿ. 3 ಲೂಪ್ಸ್ ಬರುತ್ತೆ. ಎರಡರಲ್ಲೊಂದು ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರ ತೊಗೋತಾ ಇದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಲ್ಲ, ಅದ್ರ ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಒಂದು ದಾರನ ತರ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ 3 ಲೂಪ್ಸ್ ಬಂದಿದೆ. ಎರಡರಲ್ಲೊಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಇನ್ನು 2 ಲೂಪ್ ಉಳಿದಿದೆ. ಇದು ಲಾಕ್ ಮಾಡೋದು ಬೇಡ, ಇದು ಹಾಗೆ ಇಟ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ತೊಗೊತೀನಿ. ಮತ್ತು ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲೇ ಹೋಗ್ಬಿಟ್ಟು ಇನ್ನೊಂದು ದಾರನ ತರ್ತೀನಿ. ತೊಗೊಂಬಂದು ಮತ್ತೆ ಎರಡರಲ್ಲೊಂದು ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್. ಈಗ 3 ಲೂಪ್ಸ್ ಆಗಿದೆ ನೋಡಿ. 3 ಲೂಪ್ಸ್ ಇದೆ ಅಲ್ವಾ, ಇದನ್ನು ನಾನು ಮತ್ತೆ ಲಾಕ್ ಮಾಡ್ಕೊಳ್ಳಲ್ಲ. 3 ಲೂಪ್ಸ್ ಹಾಗೆ ಬಿಟ್ಕೋತೀನಿ. 3 ಲೂಪ್ಸ್ ಹಾಗೆ ಇರಲಿ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರನ ತೊಗೊತೀನಿ. ಮತ್ತು ಅದೇ ಪ್ಲೇಸಲ್ಲಿ ಹೋಗ್ಬಿಟ್ಟು ಮತ್ತೊಂದು ದಾರನ ತೊಗೊಂಬರ್ತೀನಿ. ಮತ್ತು ಎರಡರಲ್ಲೊಂದು ಲಾಕ್ ಮಾಡ್ಕೋತೀನಿ ನೋಡಿ. ಇವಾಗ 4 ಲೂಪ್ ಕಾಣ್ತಾ ಇದೆ ನಿನಗೆ. 1 2 3 4 ಲೂಪ್ಸ್ ಕಾಣಿಸ್ತಾ ಇದೆ ನೋಡಿ. 4 ಲೂಪ್ಸ್ ಇದೆ. ಈಗ ಮತ್ತೆ ಸೇಮ್ ಅದೇ ಥರನೇ ಹೋಗ್ತೀನಿ. ಬ್ಯಾಕ್ ಸೈಡ್ ಗ್ಯಾಪ್ ಇರೋ ಕಡೆ ದಾರನ ತೊಗೊಂಬರ್ತೀನಿ. ಈಗ ಈ ಎರಡರಲ್ಲೊಂದು ಮಾಡ್ಕೋತೀನಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ 5 ಲೂಪ್ ಕಾಣಿಸ್ತಾ ಇದೆ ನಿಮಗೆ. ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. 5 ಲೂಪ್ಸ್ ಇದೆ. 1 2 3 4 5 ಲೂಪ್ಸ್ ಇದೆ. ಈ 5ರೊಳಗಡೆಯಿಂದನೂ ಹೋಗಿ ಒಂದು ದಾರನ ತಂದು ಈ ಥರ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಈಗ 5ರೊಳಗಡೆಯಿಂದ ಎಳ್ಕೊಂಡು ಬಂದು 1 ಲೂಪ್ ಬಂತು. ಇದನ್ನು ಮತ್ತೆ ನಾನಿಲ್ಲಿ ಈ ಥರ ಲಾಕ್ ಮಾಡ್ಕೋತೀನಿ ನೋಡಿ. ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ನಾನೇನು ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಲ್ಲ. ಡೈರೆಕ್ಟಾಗಿ ಬಂದು ಪಕ್ಕದಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಅಂದರೆ 1 ಟೈಮ್ ಲಾಕ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಜಾಸ್ತಿ ಎಷ್ಟು ಬರುತ್ತೋ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಎಳ್ದಾಡಬೇಡಿ. ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರೆ ಸೀರೆ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೊಂಬಿಡಿ ನೋಡಿ. ಮತ್ತೆ ಇವಾಗ ಸೇಮು ಸೂಜಿ ಮೇಲೆ 1 ಟೈಮ್ ದಾರ ತೊಗೊತೀನಿ. ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಬ್ಯಾಕ್ ಸೈಡಿಗೆ ಫಸ್ಟಲ್ಲಿ ಮಾತ್ರ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ. ಇಲ್ಲೇನು ಮತ್ತೆ ಆ ಥರ ಮಾಡ್ಕೊಳ್ಳೋಂಗಿಲ್ಲ. ಬ್ಯಾಕ್ ಸೈಡ್ ಗ್ಯಾಪ್ ಬರುತ್ತೆ. ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆರ್ಚಲ್ಲಿ ಸೂಜಿ ಮೇಲೆ ದಾರ ತೊಗೊಂಡು ಬ್ಯಾಕ್ ಸೈಡಲ್ಲಿ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ದಾರನ ತೊಗೊಂಡು ಬಂದು ಡಬಲ್ ಕ್ರೋಶೆ ಮಾಡೋಣ. ಈಗ 2 ಲೂಪ್ಸ್ ಉಳ್ಕೊಂಡಿದೆ. 2ರಲ್ಲಿ 1 ಮಾಡಿದ್ದೀನಿ. ಈಗ ಇನ್ನೂ 2 ಲೂಪ್ಸ್ ಉಳಿದಿದೆ. ಇದು ಹಾಗೆ ಇರಲಿ. ಮತ್ತು
ಸೂಜಿ ಮೇಲೆ ಒಂದು ಟೈಮ್ ದಾರ ತೊಗೊಂಡು ಸೇಮ್ ಪ್ಲೇಸಲ್ಲೇ ಹೋಗ್ಬಿಟ್ಟು ಮತ್ತು ದಾರನ ತೊಗೊಂಬಂದು ಈ ಎರಡರಲ್ಲಿ ಒಂದು ಮಾಡ್ಕೊಳ್ಳೋಣ. ಇಲ್ಲಿ ದಾರನೂ ಅಷ್ಟೇ, ನೀವು ಜಾಸ್ತಿ ಬಿಟ್ಕೊಳ್ಬೇಡಿ, ನೀಟಾಗಿ ನೋಡಿಕೊಂಡು ಲೂಪ್ಸ್ ಕರೆಕ್ಟಾಗಿ ಬರಬೇಕು, ಒಂದು ದಾರನೂ ಸ್ಕಿಪ್ ಆಗಬಾರ್ದು. ಆ ಥರ 3 ಬಂದಿದೆ ಇವಾಗ. ಈಗ ಸೇಮ್ ಅದೇ ಥರನೇ 5 ನಮಗೆ 5 ಲೂಪ್ಸ್ ಬರಬೇಕು ನೋಡಿ. ಈಗ 4 ಲೂಪ್ಸ್ ಬಂದಿದೆ. ಪಫ್ ಡಿಸೈನ್ ಹಾಕ್ತೀವಲ್ಲ ನಾವು, ಪಫ್ ಬರೋ ಥರ ಸೇಮ್ ಅದೇ ಥರನೇ ನೋಡಿ 5 ಲೂಪ್ಸ್ ಬಂದಿದೆ. ಈಗ 5ರಲ್ಲೂ ಸೇರಿಸಿ ಒಂದು ದಾರನ ಈ ಥರ ಹೇಳ್ಕೊಂಡು ಒಂದು ದಾರ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಒಂದು ದಾರನ ಈ ಥರ ಮತ್ತೆ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನೋಡಿ, ಇದು ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೇ, ಜಾಸ್ತಿ ಎಳ್ದಾಡೋದು ಬೇಡ. ಎಕ್ಸ್ಪೆಂಡ್ ಮಾಡಿದರೆ ಇದು ಸ್ಟಾರ್ಟಿಂಗ್ ಬೇಸ್ ಲೈನ್ ಏನೂ ಇಲ್ಲ ಅಲ್ವಾ, ಇದಕ್ಕೆ ಡೈರೆಕ್ಟ್ ಬಾರ್ಡ್ರ್ ಡಿಸೈನ್ ಥರನೇ ಬರಬೇಕಂತ ಹಾಕಿರೋದು. ಸೊ ಹಂಗಾಗಿ ಸೀರೆ ರಿಂಕಲ್ಸ್ ಬರುತ್ತೆ. ಎಕ್ಸ್ಪ್ಯಾಂಡ್ ಏನು ಮಾಡಬೇಡಿ, ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಟಾಗಿ ಹಾಕ್ಕೊಳ್ಳಿ. ಈಗ ಸೇಮ್ ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಬೀಡ್ಸ್ ಬೇಕಂದರೆ ನೀವು ಮಧ್ಯದಲ್ಲಿ ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಬೋದು. ಮಧ್ಯದಲ್ಲಿ ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಇದು ಲೇಸ್ ಥರ ಕಾಣಲಿ, ಬೀಡ್ಸ್ ಏನು ಬೇಡ, ಸಿಂಪಲಾಗಿರಲಿ ಅಂತ ನಾನು ಹಾಕಿದ್ದೀನಿ. ನಿಮಗೆ ಬೀಡ್ಸ್ ಬೇಕಂದ್ರೆ ಹಾಕ್ಕೊಳ್ಳಿ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೇಮ್ ಇದೆ. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು. ಮತ್ತು ಸೂಜಿ ಮೇಲೆ ಒಂದು ಟೈಮ್ ದಾರ ತೊಗೊತೀನಿ, ಬ್ಯಾಕ್ ಸೈಡ್ ಏನು ಗ್ಯಾಪ್ ಇರುತ್ತಲ್ಲ ಅದೇ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶೆ ಮಾಡೋದು. 2 ಟೈಮ್ಸ್ ಲಾಕ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ 1 ಟೈಮ್ ಮಾತ್ರನೇ ಲಾಕ್ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ಒಂದು ಲೂಪ್ ಏನು ಬರುತ್ತಲ್ವ ಅದನ್ನ ಹಾಗೆ ಬಿಟ್ಕೊಂಡು 5 ಲೂಪ್ಸ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನೋಡಿಕೊಂಡು, ಆಮೇಲೆ 5 ಬಂದಮೇಲೆ ಹೋಲ್ಸ್ ಬಂದಮೇಲೆ ನೀವು 5 ಸೇರಿ ಪಫ್ ಬರೋ ಥರನೇ ಲಾಕ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಡಿಸೈನು. ಒಂದು ಸ್ಟಾರ್ಟಿಂಗ್ ಸ್ವಲ್ಪ ನಾವು ಅಭ್ಯಾಸ ಆಗೋವರೆಗೂ ಕಷ್ಟ ಅನಿಸ್ಬೋದು. ಒಂದು 3-4 ಆರ್ಚ್ ಕಂಪ್ಲೀಟ್ ಆದಮೇಲೆ, ಪಫ್ ಕಂಪ್ಲೀಟ್ ಆದಮೇಲೆ ತುಂಬ ಈಸಿ ಅನಿಸುತ್ತೆ, ಬೇಗನೂ ಹಾಕ್ಬೋದು ಆವಾಗ. ಹಾಗೆ ಇದು ದುಪ್ಪಟ್ಟಗಳಿಗೂ ಹಾಕ್ಕೋಬೋದು ಮತ್ತು ಬ್ಲೌಸ್ಗೂ ಲೇಸಾಗಿನೂ ಯೂಸ್ ಮಾಡ್ಕೋಬೋದು. ಸ್ಯಾರಿಗೂ ಅಷ್ಟೇ ಸಖತ್ತು ಚೆನ್ನಾಗಿ ಲುಕ್ ಕೊಡುತ್ತೆ ಇದು, ಬಾರ್ಡ್ರ್ ಥರ ನೋಡಿ, ಥರ ಕಾಣಿಸುತ್ತೆ. ಫುಲ್ಲು ಸ್ಯಾರಿ ಫುಲ್ ಇದೆ, ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇಲ್ಲ ನಮಗೆ ಬೀಡ್ಸ್ ಬೇಕು ಅಂದರೆ ನೀವು ಈ ಪ್ಲೇಸಲ್ಲಿ ಇವಾಗ ಲಾಕ್ ಮಾಡ್ಕೊಂಡು ಈಗ ದಾರ ತೊಗೊಂಡಿದ್ದೀನಲ್ಲ, ದಾರ ಮೇಲೆ ಎಳ್ಕೊಂಡಿದ್ದೀನಲ್ಲ, ಈ ಪ್ಲೇಸಲ್ಲಿ ನೀವು ಬೀಡನ್ನ ಪ್ಲೇಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ, ಇದು ಸಿಂಗಲ್ ಸ್ಟೆಪ್ಪಲ್ಲೇ ಒಂದು 1/2 ಅವರಲ್ಲೆಲ್ಲ ಬೇಗ ಆಗೋವಂಥ ಡಿಸೈನ್ ಇದು. ನಾನಿಲ್ಲಿ ಸ್ಯಾಂಪಲ್ಗೆ ಪುಟ್ಟದಾಗಿ ಒಂದು 10ಇಂದ 15 ಪಫ್ ಬರೋ ಥರ ಹಾಕಿ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಬೀಡ್ ಬೇಕಂದರೆ ನೀವು ಮಧ್ಯದಲ್ಲಿ ಒಂದೊಂದು ಬೀಡ್ ಇನ್ಸರ್ಟ್ ಮಾಡ್ಕೋಬೋದು. ಕುಚ್ಚು ಅಷ್ಟೇ, ಇಲ್ಲಿ ಒಂದು 5ಇಂದ 3 to 5ಇಂದ ಪಫ್ ಮುಗಿದ ಮೇಲೆ ಒಂದು 3 ಚೈನ್ ಅಥವಾ 4 ಚೈನ್, ಇಲ್ಲಿ 5 ಕಂಪ್ಲೀಟ್ ಆಯಿತು ಪಫ್ ಅಂದರೆ ನೆಕ್ಸ್ಟ್ ಇಲ್ಲಿ 3 ಚೈನ್ ಹಾಕ್ಕೊಂಡು ಈ 3 ಚೈನ್ ಗ್ಯಾಪಲ್ಲಿ ನೀವು ಕುಚ್ಚು ಹಾಕೋಬೋದು. ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ಬೋದು. ಕುಚ್ಚು ಬೇಕು ಅಂದರೆ, ಬೇಡ ಅಂದರೆ ನೀವು ಇದೇ ಥರನೇ ಹಾಕ್ಕೋಬೋದು. ಇದು ಸೀರೆಗಷ್ಟೇ ಅಲ್ಲ, ದುಪ್ಪಟ್ಟಗಳಿಗೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಹಾಗೆ ಒಂದು ಬೇಗ ಹಾಕ್ಬೋದು ಈ ಡಿಸೈನ್ನ. ಬಿಗಿನರ್ಸು ಅಷ್ಟೇ, ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಬಿಗಿನರ್ಸ್ಗೆ, ಆಮೇಲೆ ಆಗ್ತಾ ತುಂಬ ಈಸಿಯಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಒಂದು 200ಇಂದ ಒಂದು 250 ಮಾತ್ರನೇ, ಮ್ಯಾಕ್ಸಿಮಮ್ ಅಂದರೂ 250 ಲಾಸ್ಟ್ ನೀವು ಪ್ರೈಸ್ ಮಾಡ್ಬೋದು. ಯಾಕಂದರೆ ಇದಕ್ಕೆ ಥ್ರೆಡ್ಡು ಅಷ್ಟು ಖರ್ಚಾಗಲ್ಲ.
ಆಮೇಲೆ ಬೀಡ್ಸ್ ಏನು ಯೂಸ್ ಮಾಡಿಲ್ಲ. ಬೀಡ್ಸ್ ಯೂಸ್ ಮಾಡಿದ್ರು ಅಷ್ಟೇ ಒಂದು 250 ಮಾಡ್ಬೋದು ಅಷ್ಟೇ. ಒಂದೊಂದು ಬೀಡ್ಸ್ನ ಮಾತ್ರ ಯೂಸ್ ಮಾಡೋದಲ್ವ, ಸೊ 250ವರೆಗೂ ಮಾಡ್ಬೋದು. ಸೊ ಹಂಗಾಗಿ ಮತ್ತು ತುಂಬ ಚಿಕ್ಕ ಡಿಸೈನು, ಸೊ ಹಾಗಾಗಿ ನೀವು ಒಂದು 250ವರೆಗೂ ಮಾತ್ರ ಪ್ರೈಸ್ ಮಾಡ್ಬೋದು ಫ್ರೆಂಡ್ಸ್. ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅವನಿ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.